ಪ್ರಮುಖವಾಗಿ ಈಗ MSP ದರ ಹೆಚ್ಚಳ ಆಗಬೇಕು ಅನ್ನೋ ಒತ್ತಾಯ ಸರ್. ಏನು ಪ್ರೊಟೆಸ್ಟ್ ಆಯ್ತು ಸರ್, ರೈತರು ಪ್ರೊಟೆಸ್ಟ್ ಮಾಡಿದ್ರು. ನೋಡ್ರಿ, MSP ದರದ ಬಗ್ಗೆ ನಾನು ಹಿಂದೂ ಹೇಳಿದ್ದೇನೆ, ಪಾರ್ಲಿಮೆಂಟ್ನೊಳಗೂ ನಾನು ರಿಪ್ಲೈ ಕೊಟ್ಟೀನಿ. MSP ಒಳಗೆ ಪ್ರತಿ ವರ್ಷ ಡಿಮಾಂಡ್ ಇರ್ತದೆ. ಆದರೆ ಭಾರತ ಸರ್ಕಾರದ ಒಂದು ಎಥೆನಾಲ್ ಪಾಲಿಸಿ ಇರ್ಬೋದು. ಅದಾದ ನಂತರ ಹೋದ ಬಾರಿ ಅಂದ್ರೆ ಲಾಸ್ಟ್ ಶುಗರ್ ಇಯರ್ದಲ್ಲಿ ಒಂದು ಇಸ್ಮಾದವರು ಫಸ್ಟ್ ಡಿಮಾಂಡ್ ಕೊಟ್ಟದ್ದು ಸತ್ಯ, ನೀವು ಜಾಸ್ತಿ ಮಾಡಬೇಕು MSP ಅಂತ. ಆದರೆ ನಾವು ಯಾವಾಗ ಎಕ್ಸ್ಪೋರ್ಟ್ ಅಲೋ ಮಾಡಿದ್ವಿ, ಈ ಸರ್ತಿ ಎಥೆನಾಲ್ ಎಕ್ಸ್ಪೋರ್ಟು ಅಲೋ ಮಾಡಿವಿ. ನಾವು 15 ಲಕ್ಷ ಟನ್ನು ಶುಗರ್ ಎಕ್ಸ್ಪೋರ್ಟ್ ಅಲೋ ಮಾಡಿದ್ದೀವಿ. ಪ್ಲಸ್ ಇದರ ಜೊತೆಗೆ ಸಿ ಹೆವಿ ಮತ್ತು ಬಿ ಹೆವಿ ಎರಡೂ ನಾವು ಇದರಿಂದ ಹೆಚ್ಚಿನ ಕೋಟಾವನ್ನು ಕೊಟ್ಟಿದ್ದೀವಿ. ಇದರ ಜೊತೆಗೆ ಅದರ ಎಕ್ಸ್ಪೋರ್ಟು ಅಲೋ ಮಾಡಿದ್ವಿ. ಇದರಿಂದ ಒಟ್ಟಾರೆ ಪ್ರೈಸ್ ಸ್ಟೆಬಿಲಿಟಿ ನಾವು ಮಾಡ್ತೀವಿ ಯಾವುದನ್ನು ನಾನು ಹೇಳ್ತಾ ಇಲ್ಲ. ನಾನು ಹೇಳೋದು, ಒಂದಾದ ನಂತರ ಒಂದು ಪಾಲಿಸಿ ಇಂಟರ್ವೆನ್ಷನ್ ಮಾಡಿದಾಗ ಅಲ್ಟಿಮೇಟ್ಲಿ ರೆಸ್ಪಾನ್ಸಿಬಿಲಿಟಿ ಕನ್ಸ್ಯೂಮರ್ದು ನಾವು ನೋಡಬೇಕಾಗ್ತದೆ. ರೈತರು, ಕನ್ಸ್ಯೂಮರು ಮತ್ತು ಮಿಲ್ಲರ್ಸು, ಈ ಮೂರು ಜನದ ನೋಡಬೇಕಾಗ್ತದೆ. ಹೀಗಾಗಿ ಈಗ ಫಸ್ಟ್ ಸ್ಟೆಪ್ಪು ನಾವು ಈ ಎಲ್ಲ ಕ್ರಮ ಕೈಗೊಂಡಿವಿ. ಮತ್ತು ಈಗ 5 ಲಕ್ಷ ಟನ್ನು ಎಥೆನಾಲಿಕ್ ಡೈವರ್ಸಿಫಿಕೇಷನ್ಗೆ ನಾವು ಮತ್ತೆ ಫರ್ದರ್ ಶುಗರ್ ಕೇನ್ನಿಂದ ಅಲೋ ಮಾಡಿದ್ದೇವೆ. ಸೊ ದ್ಯಾಟ್ ಬೆನಿಫಿಟ್ ಅದು ಕರ್ನಾಟಕಕ್ಕೂ ಬಂದೇ ಬರ್ತದೆ. ಸೊ ಇದೆಲ್ಲ ಆದ ನಂತರ ಆಮೇಲಿಂದ 15 ಲಕ್ಷ ಟನ್ನು ನಾವು ಈಗ ಎಕ್ಸ್ಪೋರ್ಟಕ್ಕೆ ಅಲೋ ಮಾಡಿದ್ದೀವಿ. ಅಗತ್ಯ ಬಿದ್ದರೆ ಇನ್ನೂ 5 ಲಕ್ಷ ಟನ್ ಮಾಡ್ತೀವಿ. ಇದನ್ನಿಷ್ಟು 15 ಲಕ್ಷ ಟನ್ನದ್ದು ಆಲ್ರೆಡಿ ನಮ್ಮ ಡಿಪಾರ್ಟ್ಮೆಂಟು ನಿರ್ಣಯವನ್ನು ತೆಗೆದುಕೊಂಡಿದೆ. ಈ ನಿರ್ಣಯ ತೆಗೆದುಕೊಂಡ ಮೇಲೆ ಏನಾಗ್ತದೆ ಅನ್ನೋದು ನೋಡ್ಬೇಕಲ್ಲ. ಅದು ನೋಡಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಪ್ರತಿ ವರ್ಷ ರಿಕ್ವೆಸ್ಟ್ ಇರ್ತದೆ. ನಾವು ಅವ್ರ ಜೊತೆಗೆ ಇಸ್ಮಾದವ್ರ ಜೊತೆಗೆ, ಇಂಡಿಯನ್ ಶುಗರ್ ಮಿಲ್ ಅಸೋಸಿಯೇಷನ್ದವ್ರ ಜೊತೆಗೆ ಪ್ರತಿ ವರ್ಷ ಮಾತುಕತೆ ನಡೆಸ್ತೀವಿ. ಲೆಟ್ ಅಸ್ ವೇಟ್. ಈಗ ನ್ಯೂ ಶುಗರ್ ಇಯರ್ ಈಗ ಶುರುವಾಗ್ಯದ. ಸರ್, ಇನ್ನೊಂದು ಪ್ರಮುಖವಾಗಿ ಸರ್, ರಾಜ್ಯಸಭಾ ಸದಸ್ಯತ್ವ ಸಿಗುತ್ತೆ ಅನ್ನೋ ಮಾತುಗಳು ಸರ್. BJP ಪಕ್ಷದಿಂದ ರಾಜ್ಯಸಭಾ ಸದಸ್ಯತ್ವ ಜೂನ್ದಾಗದ. ಇನ್ನು ಸರ್ ಈಗಿನ ಜೂನ್ದಾಗದ. ನಿಮ್ಮ ಬೆಳಗಾವ್ದಾಗೂ ಒಂದು ಗಾದಿ ಮಾತದ. ಈಗ ನಾ ರಮೇಶ್ ಕತ್ತಿ ಅವ್ರ ಬಗ್ಗೆ ಹೇಳ್ತಾ ಇಲ್ಲ. ಯಾವಾಗ ಹಳ್ಳ ಬರ್ತೈತಿ ಯಾವಾಗ ಚಪ್ಪಲಿ ಕೈಯಾಗಿ ಹಿಡಿಬೇಕು. ಮೊದಲ ಚಪ್ಪಲಿ ಕೈಯಾಗಿ ಹಿಡ್ಕೊಂಬರೋದಿರೋದಿಲ್ಲ. ನಡಿ. ಪ್ರಮುಖವಾಗಿ ಈಗ MSP ದರ ಹೆಚ್ಚಳ ಆಗಬೇಕು ಅನ್ನೋ ಒತ್ತಾಯ ಸರ್. ಏನು ಪ್ರೊಟೆಸ್ಟ್ ಆಯ್ತು ಸರ್, ರೈತರು ಪ್ರೊಟೆಸ್ಟ್ ಮಾಡಿದ್ರು. ನೋಡ್ರಿ, MSP ದರದ ಬಗ್ಗೆ ನಾನು ಹಿಂದೂ ಹೇಳಿದ್ದೇನೆ, ಪಾರ್ಲಿಮೆಂಟ್ನೊಳಗೂ ನಾನು ರಿಪ್ಲೈ ಕೊಟ್ಟೀನಿ. MSP ಒಳಗೆ ಪ್ರತಿ ವರ್ಷ ಡಿಮಾಂಡ್ ಇರ್ತದೆ. ಆದರೆ ಭಾರತ ಸರ್ಕಾರದ ಒಂದು ಎಥೆನಾಲ್ ಪಾಲಿಸಿ ಇರ್ಬೋದು. ಅದಾದ ನಂತರ